ನಾನು ನಿಮ್ಮ ತಿಲಕ್ ರಾಜ್. ಇವತ್ತಿನ ಸಂಚಿಕೆಯಲ್ಲಿ ಮದುವೆ ವಿಚಾರ, ಮ್ಯಾಚ್ ಮೇಕಿಂಗ್. ನೀವು ಈ ರೀತಿಯ ತಪ್ಪುಗಳನ್ನು ಮ್ಯಾಚ್ ಮೇಕಿಂಗಲ್ಲಿ ಮಾಡಿದಾಗ ನಿಮ್ಮ ಮದುವೆಯ ಜೀವನ ಕೆಡುತ್ತೆ, ಅಂದರೆ ಪ್ರಾಬ್ಲಮ್ ಬರುತ್ತೆ, ಡಿವೋರ್ಸ್ ಆಗ್ಬೋದು. ನೋಡಿ, ಮ್ಯಾಚ್ ಮೇಕ್ ಮಾಡಬೇಕಿದ್ರೆ ನಾನು ಇವತ್ತು ಹೇಳ್ತಕ್ಕಂಥ ಕ್ರಮವನ್ನು ನೀವು ಅನುಸರಿಸಲೇಬೇಕು. ಇಲ್ಲಾಂದರೆ 100% ಪ್ರಾಬ್ಲಮ್ ಆಗೇ ಆಗುತ್ತೆ. ನೋಡಿ, ಮದುವೆ ಆಗಬೇಕಿದ್ರೆ ಅಲ್ಲಿ ಮ್ಯಾಚ್ ಮೇಕಿಂಗ್ ಅಂತ ನೋಡ್ತೇವೆ. 36ರಲ್ಲಿ 30 ಇಷ್ಟೊಂದು ಪಾಯಿಂಟ್ ಬರಬೇಕು, ಘನಕೂಟ ನೋಡಬೇಕು, ಸ್ತ್ರೀ ದೀರ್ಘಕೂಟ ನೋಡಬೇಕು, ಅದೇ ರೀತಿ ಅಂದರೆ ರಾಕ್ಷಸ ಗಣ, ಮನುಷ್ಯಗಣ, ದೇವಗಣ ಇದನ್ನೆಲ್ಲ ನೋಡಬೇಕು. ಸೊ ಇಷ್ಟು ಮಾತ್ರ ನಾವು ನೋಡ್ತೇವೆ, ಮದುವೆ ಮಾಡ್ತೇವೆ. ಅಲ್ಲಿ ರಾಶಿ ನೋಡಬೇಕು, ರಾಶಿ ಯಾವ ರಾಶಿಗೆ ಯಾವ ರಾಶಿ ಮ್ಯಾಚ್ ಆಗುತ್ತೆ ಇದೆಲ್ಲ ನೋಡ್ತೇವೆ. ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ನೋಡ್ತೀವಿ. ಬಟ್ ಮುಖ್ಯವಾದ ಮೇನ್ ಪಾಯಿಂಟನ್ನೇ ನಾವು ಮರಿತೀವಿ. ಏನು ಮಾಡ್ತೀವಿ ನಾವು? ಹುಡುಗ ಮತ್ತು ಹುಡುಗಿಯ ಜಾತಕವನ್ನು ಅರ್ಚಕರ ಹತ್ರನೋ ಪುರೋಹಿತರ ಹತ್ರನೋ ತಗೊಂಡು ಹೋಗ್ತೀವಿ. ಅಲ್ಲಿ ತಗೊಂಡೋಗಿ ಸರ್ ಮ್ಯಾಚ್ ಮೇಕಿಂಗ್ ನೋಡಿ ಅಂತ ಹೇಳ್ತೀವಿ ನಾವು. ಅವರು ಕೂಡ ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಆಗುತ್ತೆ, ಅಶ್ವಿನಿ ನಕ್ಷತ್ರಕ್ಕೆ ಉತ್ತರ ನಕ್ಷತ್ರ ಆಗುತ್ತೆ, ವಿಶಾಖ ನಕ್ಷತ್ರಕ್ಕೆ ಇನ್ನೊಂದು ಶ್ರವಣ ನಕ್ಷತ್ರ ಆಗುತ್ತೆ, ಈ ಥರ ಹೇಳಿ ಇಷ್ಟೊಂದು ಪಾಯಿಂಟ್ ಬರುತ್ತೆ, ಸೊ ಇದು ಮದುವೆ ಮಾಡ್ಬೋದು ಅಷ್ಟು ಹೇಳಿ ಕಲಿಸ್ತಾರೆ. ನಿಮಗೂ ಖುಷಿ ಆಗುತ್ತೆ ಅಲ್ವಾ? 200-300 ಇಟ್ಬಿಟ್ಟು ಬರ್ತೀರಾ. ಆದರೆ ಎಲ್ಲ ಮ್ಯಾಚ್ ಮೇಕಿಂಗ್ ಆದಮೇಲೆ ಏನಾದರೂ ಪೂಜೆ ಇದ್ದರೆ ಪೂಜೆ ಕೂಡ ಹೇಳ್ತಾರೆ. ಸೊ ಏನಾದರೂ ಒಂದು ದೋಷ ಇದೆ, ಈ ದೋಷಕ್ಕೆ ಇದು ಪೂಜೆ ಮಾಡಿ, ಏನಾದರೂ ಸಮಸ್ಯೆ ಇದೆ, ಸಮಸ್ಯೆ ಬರಲ್ಲ, ಎಲ್ಲ ಆಗುತ್ತೆ, ಮದುವೆ ಆಗುತ್ತೆ. ಅಲ್ಲಿ ಮದುವೆ ಆದಮೇಲೆ ಪ್ರಾಬ್ಲಮ್ ಪ್ರಾರಂಭ ಆಗುತ್ತೆ, ಅಲ್ಲಿ ಡಿವೋರ್ಸ್ ಹಂತಕ್ಕೆ ಕೂಡ ಹೋಗುತ್ತೆ. ಆವಾಗ ಹೇಳ್ತೀರಾ ನಾವೆಲ್ಲ ನೋಡಿದ್ದೇವೆ, ಆ ಪೂಜೆ ಎಲ್ಲ ಮಾಡಿದ್ವಿ, ದೇವರಿಗೆ ಕಂತಲ್ಲ, ದೇವರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಕ್ಚುಲಿ ಇಲ್ಲಿ ದೇವರು ಏನು ಮಾಡಿಲ್ಲ, ಯಾರ ಹತ್ರ ನೀವು ಜಾತಕವನ್ನು ನೀವು ಕೊಟ್ಟಿದ್ದೀರಾ ಆ ವ್ಯಕ್ತಿ ನಿಮಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿರಲ್ಲ. ಬಟ್ ನಾವು ಬೈಯೋದೆಲ್ಲ ದೇವರಿಗೆ. ಅರ್ಥ ಆಯ್ತಲ್ಲ, ಗೊತ್ತಾಯ್ತಲ್ಲ, ವಿಚಾರ ಗೊತ್ತಾಯ್ತಲ್ಲ ನಿಮಗೆ. ಸೊ ಹಾಗಾದರೆ ಯಾವ ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ? ಮದುವೆ ಮ್ಯಾಚಿಂಗ್ ಅಂತ ಬಂದಾಗ ಯಾವ ತಪ್ಪು ಮೇಯ್ನಾಗಿ ಯಾವ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ. ನಾವು ಘನಕೂಟ ನೋಡ್ತೇವೆ, ದೀರ್ಘಕೂಟ ನೋಡ್ತೇವೆ, ರಾಶಿ ನೋಡ್ತೇವೆ, 36ಕ್ಕೆ ಎಷ್ಟು ಪಾಯಿಂಟ್ ಬಂದಿದೆ ಅಂತ ನೋಡ್ತೇವೆ, ಎಲ್ಲ ನೋಡ್ತೇವೆ. ಆದರೆ ದಶಾಭುಕ್ತಿ ನೋಡಲ್ಲ. ಮುಖ್ಯವಾಗಿ ಬೇಕಾಗಿರುವುದೇ ದಶಾಭುಕ್ತಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ವೀಕ್ಷಕರೇ, ಮದುವೆ ಮ್ಯಾಚಿಂಗಲ್ಲಿ ಎಲ್ಲ ಮ್ಯಾಚ್ ಆದರೂ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ 100% ಮದುವೆ ಜೀವನ ಕೆಡುತ್ತೆ. ಅದಕ್ಕೋಸ್ಕರ ಗೊತ್ತಿದ್ದವರ ಹತ್ರ, ಸರಿಯಾಗಿ ಕಲ್ತವರ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ. ಎಲ್ಲೋ 100 ರೂಪಾಯಿಗೆ ಹೇಳ್ತಾರೆ, ಎಲ್ಲೋ ದೇವಸ್ಥಾನದಲ್ಲಿ ಹೇಳ್ತಾರೆ. ಸೊ ದೇವಸ್ಥಾನದಲ್ಲಿ ಎಲ್ಲರೂ ಅಲ್ಲ, ಕೆಲವರು ಗೊತ್ತಿದ್ದವರಿದ್ದಾರೆ, ಕೆಲವರು ಜ್ಯೋತಿಷ್ಯನೇ ಕಲ್ತಿರಲ್ಲ. ಅವರು ಕೂಡ ಆ ಪಂಚಾಂಗದಲ್ಲಿ ನೋಡ್ತಾರೆ, ಪಂಚಾಂಗದಲ್ಲಿ ಬರ್ದಿರುತ್ತೆ ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಮ್ಯಾಚ್ ಆಗುತ್ತೆ, ಈ ರಾಶಿಗೆ ಈ ರಾಶಿ ಮ್ಯಾಚ್ ಆಗುತ್ತೆ, ಪಾಯಿಂಟ್ ಎಲ್ಲ ಬರ್ದಿರು. ಸೊ ಅದನ್ನು ನೋಡಿಬಿಟ್ಟು ಕೂಡ ಮ್ಯಾಚ್ ಮೇಕಿಂಗ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ನೋಡಿ, ಒಂದು ನಕ್ಷತ್ರಕ್ಕೆ ಒಂದು ಮ್ಯಾಚ್ ಆಗುತ್ತದೆ ಅಂದರೆ, ಒಂದೀಗ ವಿಶಾಖ ನಕ್ಷತ್ರಕ್ಕೆ ಏನೋ ಇನ್ನೊಂದು ನಕ್ಷತ್ರ ಸ್ವಾತಿ ನಕ್ಷತ್ರ ಮ್ಯಾಚ್ ಆಗುತ್ತೆ ಅಂದರೆ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಸ್ವಾತಿ ನಕ್ಷತ್ರದವರು ಮ್ಯಾಚ್ ಆಗಲೇಬೇಕು ತಾನೆ. ಸೊ ಇದರಲ್ಲೊಂದು ಸೈಂಟಿಫಿಕ್ ಇದೆ, ವೈಜ್ಞಾನಿಕ ಕಾರಣ ಇದೆ. ನೋಡಿ, ದಶಾಭುಕ್ತಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿ. ಒಬ್ಬನಿಗೊಂದು ಸೂರ್ಯದಶ ನಡೀತಾ ಇದೆ, ಆ ಸೂರ್ಯದಶ ಹುಡುಗಿಯೂ ಸೂರ್ಯದಶ ನಡೀತಾ ಇದೆ ಅಥವಾ ಚಂದ್ರದಶ ನಡೀತಾ ಇದೆ. ಅಲ್ಲಿ ಸೂರ್ಯದಶ 6 ವರ್ಷ ಇರುತ್ತೆ ಕರೆಕ್ಟಾಗಿ. ನೋಡಿ, 6 ವರ್ಷ ಸೂರ್ಯದಶ. ಅಲ್ಲಿ ಏನಾದರೂ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಶುಕ್ರದಶ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಏನಾದರೂ 1/6 ಅಂದರೆ 1ನೇ ಮನೆ 6ನೇ ಮನೆ 10ನೇ ಮನೆ ಕಾಂಬಿನೇಷನ್ ನಡೀತಾ ಇದೆ. ಯಾಕಂದರೆ ಮದುವೆ ಜೀವನಕ್ಕೆ ಸಪ್ತಮ ಸ್ಥಾನ ಇಂಪಾರ್ಟೆಂಟ್, 7ನೇ ಭಾವ ಇಂಪಾರ್ಟೆಂಟ್. ಸೊ ಅದರ 7ನೇ ಭಾವ ವ್ಯಯಭಾವ ಯಾವುದಂದರೆ 6ನೇ ಮನೆ, ಷಷ್ಠ ಭಾವ. ಆ ಷಷ್ಠ ಭಾವ ಏನಾದರೂ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ರನ್ನಿಂಗ್ ಆಗ್ತದೆ, ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದರೆ 100% ಅಲ್ಲಿ ಜಾಬ್ ಚೆನ್ನಾಗಿರುತ್ತೆ. ಬಟ್ ಅವರ ನಡು ಕಿರಿಕಿರಿ ಆಗುತ್ತೆ, ಡಿವೋರ್ಸ್ ಅಂತಕ್ಕೆ ಹೋಗುತ್ತೆ. ಇಲ್ಲೆಲ್ಲ ಮ್ಯಾಚ್ ಆಗಿದೆ, ನಕ್ಷತ್ರ ಮ್ಯಾಚ್ ಆಗಿದೆ, ರಾಶಿ ಮ್ಯಾಚ್ ಎಲ್ಲ ಮ್ಯಾಚ್, ಬಟ್ ಇಲ್ಲಿ ದಶಾಭುಕ್ತಿ ಮ್ಯಾಚ್ ಆಗಿಲ್ಲ. ಒಂದು ವೇಳೆ ಇಲ್ಲಿ ನಕ್ಷತ್ರ ಮ್ಯಾಚ್ ಆಗಿಲ್ಲ ಅಂದ್ರೆ ದಶಾಭುಕ್ತಿ ಚೆನ್ನಾಗಿದೆ, 100% ಚೆನ್ನಾಗಿರ್ತಾರೆ. ಯಾಕಂದರೆ ದಶಾನೇ ಇಂಪಾರ್ಟೆಂಟ್. ಸೊ ಅಲ್ಲಿ ಶುಕ್ರದಶ ಚೆನ್ನಾಗಿಲ್ಲ ಅಂದರೆ ಹೋಯ್ತು. ಶುಕ್ರದಶ ಏನಾದರೂ ಚೆನ್ನಾಗಿದೆ, ನೆಕ್ಸ್ಟ್ ಬರ್ತಕ್ಕಂಥ ದಶ ಏನಾದರೂ ಚೆನ್ನಾಗಿದ್ದರೆ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಸೂರ್ಯದಶನೂ ಚಂದ್ರದಶನು, ನೆಕ್ಸ್ಟ್ ಬರ್ತಕ್ಕಂಥ ಚಂದ್ರದಶನು ಯಾವುದೇ ಆಗಿರಲಿ, ದಶ ನೆಕ್ಸ್ಟ್ ಬರ್ತಕ್ಕಂಥ ದಶ ಚೆನ್ನಾಗಿರಬೇಕು. ಸೊ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಇಷ್ಟೇ ನೋಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ನಮಗೆ ದಶಾಭುಕ್ತಿನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಕೂಡ ನೆಕ್ಸ್ಟ್ ಬರ್ತಕ್ಕಂಥ, ಈಗ ಚಂದ್ರದಶ ನಡೀತಾ ಇದೆ, ಅಲ್ಲಿ ಚಂದ್ರದಶದಲ್ಲಿ 10 ವರ್ಷ ಚಂದ್ರದಶದ 10 ವರ್ಷದಲ್ಲಿ ನಿಮ್ಮ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದು ನೆಕ್ಸ್ಟ್ ಬರ್ತಕ್ಕಂಥ ಕುಜದಶದಲ್ಲಿ ಏನಾದರೂ ಕಾಂಬಿನೇಷನ್ ಚೆನ್ನಾಗಿದ್ದರೆ ಅಂದರೆ ಸಪ್ತಮ ಭಾವ ಬಂದರೆ ಅಲ್ಲಿ ಮದುವೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಕಿತ್ತಾಡ್ಕೊಂಡಿರ್ತೀರಾ ಯಾವುದಲ್ಲಿ
ಚಂದ್ರದಶದಲ್ಲಿ. ಬಟ್ ಕುಜ ದಶ ಬಂದಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಇರೋದು. ಅಂದರೆ ನೀವು ಮ್ಯಾಚ್ ಮೇಕಿಂಗ್ ಮಾಡಬೇಕಿದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವು ದಶಾಭುಕ್ತಿಯನ್ನು ನೋಡಲೇಬೇಕು. ಯಾವ ದಶ ನಡೀತಾ ಇದೆ, ನಾನೀಗ ಅಂದರೆ ಎಕ್ಸಾಂಪಲ್ ಆಗಿ ಏನಿದೆ ಸೂರ್ಯದಶ ಶುಕ್ರದಶ ಅಂತ, ನಿಮಗೆ ಯಾವ ದಶ ನಡೀತಾ ಇದೆ ಅದನ್ನು ನೋಡಿ, ಮುಂದಿನ ದಶ ಯಾವುದು ನಡೀತಾ ಇದೆ ಅದನ್ನು ನೋಡಿ, ಹುಡುಗ ಮತ್ತು ಹುಡುಗಿಯ ಕಾಂಬಿನೇಷನ್ ಯಾವ ರೀತಿ ಇದೆ, ಆ ದಶಾಭುಕ್ತಿಯಲ್ಲಿ ಕಾಂಬಿನೇಷನ್ ಯಾವ ರೀತಿ ಇದೆ ನೋಡಿ, ಅದು ಪರ್ಫೆಕ್ಟ್ ಆದ ಮ್ಯಾಚ್ ಮೇಕಿಂಗ್. ಮತ್ತು ನವಾಂಶ ಎಲ್ಲ ನೋಡ್ತೇವೆ ಅದು ಬೇರೆ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹುಡುಗ ಮತ್ತು ಹುಡುಗಿಯ ದಶಾಭುಕ್ತಿ. ಈ ದಶಾಭುಕ್ತಿ ಹೊಂದಾಣಿಕೆ ಆದಾಗ, ದಶಾಭುಕ್ತಿಯಲ್ಲಿ ಕಾಂಬಿನೇಷನ್ ಚೆನ್ನಾಗಿ ಬಂದಾಗ, ಇಲ್ಲಿ ನಕ್ಷತ್ರ ಚೆನ್ನಾಗಿಲ್ಲ ಅಂದರು, ರಾಶಿ ಚೆನ್ನಾಗಿಲ್ಲ ಅಂದರು, ಯಾವುದೇ ಚೆನ್ನಾಗಿಲ್ಲ ಅಂದರು, ಅವರ ಮದುವೆ ಜೀವನ ಸೂಪರ್ ಆಗಿ ಇರುತ್ತೆ. ಸೊ ಇದನ್ನು ಬಿಟ್ಟು ಮಿಕ್ಕೆಲ್ಲವನ್ನು ನೋಡ್ತಾರೆ. ಆ ರಾಶಿ ಮ್ಯಾಚ್ ಆಗುತ್ತೋ, ನಕ್ಷತ್ರ ಮ್ಯಾಚ್ ಇಂಪಾರ್ಟೆಂಟ್ ಅಲ್ಲ ಅದು. ಓನ್ಲಿ ಇಂಪಾರ್ಟೆಂಟ್ ಯಾವುದಂದರೆ ದಶಾಭುಕ್ತಿ. ಸೊ ಇದಿಷ್ಟು ನಿಮಗೆ ನಾನು ಸರಳವಾದ ಮಾಹಿತಿ ಕೊಟ್ಟಿದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದೆ, ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.